ಹಲೋ ಫ್ರೆಂಡ್ಸ್, ತುಂಬ ಜನರು ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಾ ಇದ್ದೀರಾ. ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ಮನೆಯಲ್ಲೇ ಕೂತು ಲ್ಯಾಪ್ಟಾಪು ಮತ್ತು ಇಂಟರ್ನೆಟ್ ಮುಖಾಂತರ ಮನೆಯಲ್ಲೇ ಕೂತು ಕೆಲಸ ಮಾಡುವಂಥ ಕೆಲಸ. ಕ್ವಾಲಿಫಿಕೇಷನ್ ಎಷ್ಟಾಗಿ ಪರವಾಗಿಲ್ಲ, ಲೋ ಕ್ವಾಲಿಫಿಕೇಷನ್ ಇದ್ದರೂ ಪರವಾಗಿಲ್ಲ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಇಂಗ್ಲೀಷಲ್ಲಿ ನೀವು ತುಂಬ ಉತ್ತಮವಾಗಿರಬೇಕು. ಅಷ್ಟೇ ಸಾಕು, ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ನಿಮಗೆ 5ರಿಂದ 8 ಲಕ್ಷ ತನಕ ಸಂಬಳ ಇದೆ. ಇಲ್ಲಿ ಹೊಸಬರು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ, ಸರಿ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿದ್ದರೆ ನೀವು ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಇದು ಒಂದು ಉತ್ತಮ ರೀತಿಯ ಕಂಪನಿಯಾಗಿರೋದ್ರಿಂದ ಇದು ಕಂಪನಿಯ ಹೆಸರು ಬೆಟರ್ ಪ್ರೋ ಅಂದರೆ ಬೆಟರ್ ಪ್ಲಸ್ ಕಂಪನಿಯಾಗಿರುತ್ತೆ. ಹಾಗಾಗಿ ಈ ಕಂಪನಿಯಲ್ಲಿ ನೀವು ಇದು US ಬೇಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಯಾವ ಶಿಫ್ಟ್ ಕೂಡ ಸಿಗ್ಬೋದು. ಓಕೆ, ಒಂದು ವೇಳೆ ನಿಮಗೆ ಇಲ್ಲಿ ಕೆಲಸ ಸಿಕ್ಕಿದರೆ ಕಂಪನಿ ಕಡೆಯಿಂದಲೇ ನಿಮಗೆ ಲ್ಯಾಪ್ಟಾಪು ಮತ್ತು ಉತ್ತಮವಾದ ಇಂಟರ್ನೆಟನ್ನು ಪ್ರೊವೈಡ್ ಮಾಡಲಾಗುತ್ತೆ. ನಿಮಗೆ ಬೇಕಾದ ಸಮಯದಲ್ಲಿ ಇಲ್ಲಿ ಕೆಲಸವನ್ನು ಮಾಡಬಹುದು. ಕಮ್ಯುನಿಕೇಷನ್ ಸ್ಕಿಲ್ ಯಾಕೆ ಉತ್ತಮವಾಗಿರಬೇಕು ಅಂದರೆ ನೀವು ಇದು US ಶಿಫ್ಟ್ ಆಗಿರೋದ್ರಿಂದ ಇದು ನಿಮಗೆ ಕೆಲವೊಂದು ಕಸ್ಟಮರ್ ಜೊತೆ ಮಾತನಾಡುವಂಥ ಕೆಲಸ ಮತ್ತು ಕಸ್ಟಮರ್ಗಳ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಲಸ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸ, ಇಮೇಲ್ ಮೂಲಕ ಆನ್ಸರನ್ನು ಕೊಡುವಂಥ ಕೆಲಸ ಆಗಿರಬಹುದು. ಆಗಿರುವಾಗ ನಿಮ್ಮ ಇಂಗ್ಲೀಷು ಕಮ್ಯುನಿಕೇಷನ್ ಉತ್ತಮವಾಗಿರಬೇಕು. ಅಮೆರಿಕದ ಕ್ಲೈಂಟ್ಗಳ ಜೊತೆಗೆ ನೀವು ಮಾತನಾಡುವಂಥ ಈ ಕೆಲಸ ಇರ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಕಸ್ಟಮರ್ ಸಪೋರ್ಟ್ ಜಾಬು, ಸೈಟ್ ಶಿಫ್ಟ್ ಜಾಬು, 100% ವರ್ಕ್ ಫ್ರಮ್ ಹೋಮ್ ಜಾಬು, ಸೈಟ್ ಶಿಫ್ಟ್ ಅಲೆವೆನ್ಸು. ಅಂದರೆ ನಿಮಗೆ ನೈಟ್ ಶಿಫ್ಟ್ ಕೆಲಸ ಇದ್ದರೆ ಉಂಟಲ್ಲ, ನಿಮಗೆ ಅಲೆವೆನ್ಸ್ ಕೂಡ ಕೊಡ್ತಾರೆ. ಓಕೆ, 2ರಿಂದ 4 ವರ್ಷಗಳ ಅನುಭವ ಇದ್ದರೆ ಒಳ್ಳೆಯದು, ಇನ್ನೂ ಒಳ್ಳೆಯದು. ಓಕೆ, ಇದು US ಕ್ಲೈಂಟ್ ಜಾಬು, ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಅಂತ ಹೇಳ್ಬೋದು ಅಂದರೆ ಜಾಬ್ ಹೆಸರು. ಓಕೆ, ಸರಿ. ನಿಮಗೆ ಮೊದಲನೇ ಹಾಗೆ ಈ ಕಂಪನಿಯ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬು. ಇದು ಕಸ್ಟಮರ್ ಸರ್ವಿಸ್ ಅಥವಾ ಕಸ್ಟಮರ್ ಸಕ್ಸಸ್ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವವರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಈ ಉದ್ಯೋಗವನ್ನು ನೀಡುತ್ತಿರುವಂಥ ಕಂಪನಿ ವಿಶ್ವದ ಅತ್ಯಂತ ದೊಡ್ಡ AI ಆಧಾರಿತ ಮಾರ್ಟೇಜ್ ಮತ್ತು ಹೋಮ್ ಫೈನಾನ್ಸ್ ಕಂಪನಿಯಲ್ಲಿ ಒಂದಾಗಿದೆ. ಮನೆ ಖರೀದಿ ಮತ್ತು ಲೋನ್ ಪ್ರಕ್ರಿಯೆಯನ್ನು ಸುಲಭ ಮತ್ತು ವೇಗವಾಗಿಸಲು AI ತಂತ್ರಜ್ಞಾನವನ್ನು ಬಳಸುತ್ತಿರುವಂಥ ಕಂಪನಿ ಇದು ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವು ಈ ಕೆಲಸದ ಬಗ್ಗೆ, ಕಂಪನಿಯ ಮಾಹಿತಿ, ಕೆಲಸದ ಜವಾಬ್ದಾರಿ, ಅರ್ಹತೆ, ಸಂಬಳ, ಸಮಯ, ಕೆಲಸದ ಸ್ವಭಾವ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡೋಣ. ಸರಿ, ಸ್ಕಿಪ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ. ಇದು ಬೆಟರ್ ಕಂಪನಿ, ಬೆಟರ್ ಅಂತ ಹೆಸರು, ಕಂಪನಿ ಹೆಸರೇ. ಮನೆ ಖರೀದಿ ಮತ್ತು ಹೋಮ್ ಲೋನ್ ಪ್ರಕ್ರಿಯೆಯನ್ನು ಸುಲಭವಾಗಿ ಡಿಜಿಟಲ್ ಮಾಡುತ್ತಿರುವಂಥ ಕಂಪನಿ ಸಾಧನೆಗಳು ನೀವು ನೋಡ್ಕೊಳ್ಬೋದು, ಓದ್ಕೊಳ್ಬೋದು. ಓಕೆ, ಸರಿ. ಕಂಪನಿಗೆ ಸಿಕ್ಕ ಪ್ರಶಸ್ತಿಗಳು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಇದು ಆಫಿಷಿಯಲು ಅಂದರೆ ನಿಮಗೆ ಇದು ಒರಿಜಿನಲ್ ಕಂಪನಿ ರಿಯಲ್ ಕಂಪನಿ ಆಗಿರುತ್ತೆ. ಅಂದರೆ ಇದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ದೊಡ್ಡ ಕಂಪನಿ ಅಂತ ಹೇಳ್ಬೋದು. ಕೆಲಸದ ಸ್ಥಳ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು ಸ್ನೇಹಿತರೆ ಮನೆಯಿಂದಲೇ ಕೆಲಸ ಮಾಡ್ಬೋದು. ಸರಿ, ಹುದ್ದೆ ಹೆಸರು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟು ಅಂದರೆ BRE. ನಿಮಗೆ ಇದರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಇದರ ಬಗ್ಗೆ BRE ಇದರ ಬಗ್ಗೆ ಕೋರ್ಸ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಸರಿ, ಓಕೆ. ಹಾಗೆ ನಿಮಗೆ ಇದು ಕಸ್ಟಮರ್ ಸಪೋರ್ಟು, ಹಾಗೆ ಇದರ ಕೋರ್ಸ್ ಬಗ್ಗೆ ಯಾವುದೇ ರೀತಿಯ ಆ್ಯಪ್ ಇದ್ದರೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೇನೆ, ನೀವು ನೇರವಾಗಿ ಅಲ್ಲಿಂದ ವಿಸಿಟ್ ಮಾಡ್ಕೊಳ್ಳಿ. ಓಕೆ, ಇದು ಕಸ್ಟಮರ್ ಸಪೋರ್ಟ್ ಮತ್ತು ಕಸ್ಟಮರ್ ಸಕ್ಸಸ್ ವಿಭಾಗದ ಕೆಲಸದ ಮುಖ್ಯ ಉದ್ದೇಶ US ಕ್ಲೈಂಟ್ ಜೊತೆ ಮಾತನಾಡಬೇಕು, ಅವರಿಗೆ ಮನೆ ಖರೀದಿ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಬೇಕು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸಮಸ್ಯೆಗಳನ್ನು ಪರಿಹರಿಸಬೇಕು. ಇಷ್ಟೇ ನೀವು ಮಾಡಬೇಕಾದಂಥ ಕೆಲಸ ಫ್ರೆಂಡ್ಸ್. ಓಕೆ, ಇದು ರಿಯಲ್ ಎಸ್ಟೇಟು ಟೀಮು ಗ್ರಾಹಕರಿಗೆ ಮನೆ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವಂಥ ಕೆಲಸ ಆಗಿರುತ್ತೆ. ಸರಳವಾಗಿ ಹೇಳಿದರೆ ಇದು ಕಸ್ಟಮರ್ ಸಪೋರ್ಟ್ ಮತ್ತು ರಿಲೇಷನ್ಶಿಪ್ಪು ಬಿಲ್ಡಿಂಗ್ ಜಾಬ್ ಅಂತ ಹೇಳ್ಬೋದು. ಕೆಲಸದ ಜವಾಬ್ದಾರಿ ಗ್ರಾಹಕರಿಗೆ ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರಬೇಕು ಮತ್ತು ಅವರಿಗೆ ಯಾವಾಗ ಬೇಕಾದರೂ ಸಹಾಯ ಮಾಡಬೇಕು. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪು ನಿರ್ಮಿಸಬೇಕು. ಗ್ರಾಹಕರ ಅಗತ್ಯವನ್ನು ತಿಳಿದುಕೊಳ್ಳಬೇಕು, ಅವರ ಮನೆ ಖರೀದಿ ಗುರಿಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವರಿಗೆ ಸೂಕ್ತ ಸಲಹೆಯನ್ನು ನೀಡಬೇಕು. ತಂಡದ ಜೊತೆಗೆ ಸಹಕಾರ, ಇಂಟರ್ನಲ್ ಟೀಮ್ ಜೊತೆ ಕೆಲಸ ಮಾಡಬೇಕು, ಸಮಸ್ಯೆಯನ್ನು ವೇಗವಾಗಿ ಪರಿಹರಿಸಬೇಕು. ಹಾಗೆ CRM ಸಾಫ್ಟ್ವೇರ್ ಬಳಕೆ, ಎಲ್ಲ ಮಾಹಿತಿ ಸರಿಯಾಗಿ ದಾಖಲಿಸಬೇಕು, ಕ್ಲೈಂಟ್ ಮಾಹಿತಿ ಅಪ್ಡೇಟ್ ಮಾಡಬೇಕು. ಉತ್ತಮ ಕಸ್ಟಮರ್ ಸರ್ವಿಸು, ಇದು ಸಿಂಪಲ್ ಇರಬೇಕು ಮತ್ತು ಕ್ಲೈಂಟ್ ಸಮಸ್ಯೆಯನ್ನು ಗಮನದಿಂದ ಕೇಳುವಂಥ ತಾಳ್ಮೆ ಇರಬೇಕು ಮತ್ತು ಸಮಸ್ಯೆ ಪರಿಹಾರ, ಕ್ಲೈಂಟ್ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಬೇಕು, ಅವರಿಗೆ ಸಪೋರ್ಟ್ ಸಿಗುತ್ತಿದೆ ಅನ್ನಿಸುವಂತಿರಬೇಕು.
ಅರ್ಹತೆ ಎಲಿಜಿಬಿಲಿಟಿ ಕೇಳಿದ್ದಾರೆ. ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಅಂತ ಹೇಳಿದ್ದಾರೆ, ಆದರೆ ಕ್ವಾಲಿಫಿಕೇಷನ್ ಬಗ್ಗೆ ಅಷ್ಟೇನು ಇವರು ಇದು ಮಾಡಿಲ್ಲ, ಪ್ರಿಪೇರ್ ಮಾಡಿಲ್ಲ. ಓಕೆ, ಇವರು ಕೇಳಿದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ಲು ಇಂಗ್ಲೀಷಲ್ಲಿ ನೀವು ಉತ್ತಮವಾಗಿರಬೇಕು, ಮಾತನಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಓದಲಿಕ್ಕೆ ಬರುವಂತೆ ಇರಬೇಕು. ಸರಿ, ಬ್ಯಾಚುಲರ್ ಮತ್ತು ಇದು ಬಿಸ್ನೆಸ್ಸು, ಮಾರ್ಕೆಟಿಂಗು, ರಿಯಲ್ ಎಸ್ಟೇಟು, ರಿಲೇಟೆಡ್ ಫೀಲ್ಡು ಇದರ ಬಗ್ಗೆ ಅನುಭವ ಇದ್ದರೆ ನಿಮಗೆ ಒಳ್ಳೆಯದು. ಕಸ್ಟಮರ್ ಸರ್ವಿಸು, ಕಸ್ಟಮರ್ ಸಕ್ಸಸ್ಸು, ಟೆಲಿಮಾರ್ಕೆಟಿಂಗು, ಅಕೌಂಟ್ ಮ್ಯಾನೇಜ್ಮೆಂಟು ಇದರ ಬಗ್ಗೆ ಅನುಭವ ಇದ್ದರೂ ಒಳ್ಳೆಯದು. US ಕ್ಲೈಂಟ್ ಜೊತೆ ಕೆಲಸ ಮಾಡಿದಂಥ ಅನುಭವ ಇದ್ದರೆ ಇನ್ನೂ ಒಳ್ಳೆಯದಂತೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಮುಖ್ಯ ಅಂತ ಹೇಳಿದ್ದಾರೆ. ಅಮೇರಿಕನ್ ಆಕ್ಸೆಂಟ್ ಮಾತನಾಡುವಂಥ ಸಾಮರ್ಥ್ಯ, ಕಸ್ಟಮರ್ ಜೊತೆ ಮಾತನಾಡಬೇಕು, ಕಾಲ್ ಮತ್ತು ಕನ್ವರ್ಸೇಷನ್ ಮಾಡಬೇಕಾಗುತ್ತೆ. ಕಾಲ್ ಸೆಂಟರ್ ಅಥವಾ BPO ಅನುಭವ ಇದ್ದರೆ ಇದು ಕೂಡ ಉತ್ತಮ. ನೀವು ಒಂದು ವೇಳೆ ಕಾಲ್ ಸೆಂಟ್ರಲ್ಲಿ ಅಥವಾ BPOದಲ್ಲಿ ನೀವು ಮೊದಲು ಕೆಲಸ ಮಾಡಿದ್ದಿದ್ರೆ ನಿಮಗೆ ಇದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಕೆಲಸದ ಸಮಯ 6:30 ಸಂಜೆಯಿಂದ ಇದು ಬೆಳಿಗ್ಗೆ 3:30ರವರೆಗೆ, ಅಂದರೆ ಶಿಫ್ಟ್ ಚೇಂಜಿಂಗ್ ಇರುತ್ತಲ್ಲ, ಇದನ್ನ ಶಿಫ್ಟ್ ಜಾಬು. ಚಿಂತಿಸಬೇಕಾಗಿಲ್ಲ, ನಿಮಗೆ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತು ಮಾಡುವಂಥ ಕೆಲಸ ಅಲ್ವಾ. ಮತ್ತು ನಿಮಗೆ ಇದು ಅಲವೆನ್ಸ್ ಕೂಡ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ. ಕಂಪನಿ ಸ್ಪಷ್ಟವಾಗಿ ಸಂಬಳ ಹೇಳ್ತಾ ಇಲ್ಲ, ಆದರೆ ನಿಮಗೆ 5 ಲಕ್ಷದಿಂದ 8 ಲಕ್ಷ ತನಕ ಸಂಬಳ ಕೊಡಬಹುದು ಅಂತ ಅಂದಾಜು ಮಾಡಲಾಗುತ್ತಿದೆ. ನೈಟ್ ಶಿಫ್ಟ್ ಅಲವೆನ್ಸ್ ಇದೆ. ವರ್ಕ್ ಫ್ರಮ್ ಹೋಮ್ ಸೆಟಪ್ ಸಪೋರ್ಟು, ಮಂತ್ಲಿ WFH ಅಲವೆನ್ಸ್ ಕೂಡ ಕೊಡ್ತಾಯಿದ್ದಾರೆ. ಅಂದರೆ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಖರ್ಚಿಗೆ ಸಪೋರ್ಟ್ ಕೊಡ್ತಾರೆ, ಕಂಪನಿ ಕಡೆಯಿಂದ ಹಣ ಕೊಡ್ತಾರೆ. ಓಕೆ, ನಿಮಗೆ ಮನೆಯಲ್ಲೇ ಮಾಡುವಂಥ ಕೆಲಸ, ನಿಮಗೆ ಇಲ್ಲಿ ಟ್ರಾವೆಲ್ ಮಾಡಬೇಕಂತ ಇಲ್ಲ, ಸಮಯ ಉಳಿತಾಯ, ವರ್ಕ್ ಲೈಫ್ ಬ್ಯಾಲೆನ್ಸು, ಇಂಟರ್ನ್ಯಾಷನಲ್ ಕಂಪನಿ ಎಕ್ಸ್ಪೀರಿಯನ್ಸು. ಈ ಕೆಲಸ ಇಂಗ್ಲೀಷ್ ಫ್ಲೂಯೆನ್ಸಿಯಾಗಿ ಮಾತನಾಡಬೇಕು. ನೈಟ್ ಶಿಫ್ಟು ಓಕೆ ಅಂತ ಇರಬೇಕು. ನಿಮಗೆ ಕಸ್ಟಮರ್ ಸಪೋರ್ಟು ಅನುಭವ ಇದ್ದರೆ ಒಳ್ಳೆಯದು. ವರ್ಕ್ ಫ್ರಮ್ ಹೋಮು ಜಾಬ್ ಮಾಡಲಿಕ್ಕೂ ರೆಡಿ ಇರಬೇಕು ಮತ್ತು USA ಕ್ಲೈಂಟ್ ಜೊತೆ ಕೆಲಸ ಮಾಡಲು ಆಸಕ್ತಿ ಇರಬೇಕು. ಓಕೆ, ಫ್ರೆಷರ್ಸಿಗಳಿಗೆ ಇದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಹಾಗೇನಿಲ್ಲ, ಎಕ್ಸ್ಪೀರಿಯೆನ್ಸ್ ಇರುವವರಿಗೆ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆದರೆ ಹೊಸಬರು ಕೂಡ ನಿಮಗೆ ಇದರ ಬಗ್ಗೆ ನಾಲೆಜ್ ಇದ್ದರೆ ಅಂತ ನೀವು ಇದು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಕರಿಯರ್ ಗ್ರೋತಿಗೆ ಇದು ರೋಲ್ ಸೀನಿಯರ್ ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್, ಅಕೌಂಟ್ ಮ್ಯಾನೇಜರ್, ಟೀಮ್ ಲೀಡು, ಆಪರೇಷನ್ಸ್ ಮ್ಯಾನೇಜರು ಇದೆಲ್ಲ ನೀವು ಪ್ರಮೋಷನ್ ಕೂಡ ಆಗ್ಬೋದು ಕಂಪನಿಯಲ್ಲಿ. ಈ ಕೆಲಸದ ಟಾಪ್ ಅಡ್ವಾಂಟೇಜು ಇಂಟರ್ನ್ಯಾಷನಲ್ ಕಂಪನಿ ಎಕ್ಸ್ಪೀರಿಯನ್ಸು, ವರ್ಕ್ ಫ್ರಮ್ ಹೋಮು, ನೈಟ್ ಶಿಫ್ಟ್ ಅಲವೆನ್ಸು, ಹೈ ಗ್ರೋತ್ ಕರಿಯರು, US ಕ್ಲೈಂಟ್ ಎಕ್ಸ್ಪೋಸರು, ಸ್ಟೇಬಲ್ ಕಂಪನಿ ಅಂತ ಹೇಳ್ಬೋದು. ಗಮನಿಸಬೇಕಾದಂಥ ವಿಷಯ, ನೈಟ್ ಶಿಫ್ಟು, ಇಂಗ್ಲೀಷು ಎಸೆಂಟ್ ಇರಬೇಕು, ಎಕ್ಸ್ಪೀರಿಯೆನ್ಸು ಬೇಕು. ಈ 3 ಮುಖ್ಯ ರಿಕ್ವೈರ್ಮೆಂಟು ಇದ್ದರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸರಿ, ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ ತುಂಬ ಸುಲಭವಾಗಿದೆ. ನಿಮಗೆ ಲಿಂಕ್ ಇದೆಯಲ್ಲ, ನಾನು ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಚಾನಲನ್ನು ನೀವು ಫಾಲೋ ಮಾಡಿ. ಓಕೆ, ಅಲ್ಲಿ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ, ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಕಂಪನಿ ಕಡೆಗೆ ವಿಸಿಟ್ ಮಾಡ್ಕೋಬೋದು. ಲಿಂಕನ್ನು ಓಪನ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ನಂತರ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಿತ್ತು. ಸರಿ, ನಾನು ಇದನ್ನು ಲಿಂಕನ್ನು ಓಪನ್ ಮಾಡಿ ಅದು ಯಾವ ರೀತಿ ಅಪ್ಲೋಡ್ ಮಾಡ್ಬೋದು ಅದನ್ನು ನಿಮಗೆ ಮೊದಲನೇ ಪೇಜನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಇದನ್ನು ಸಿಂಪ್ಲಿಯಾಗಿ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದಾಗ ನನ್ನ ಮೊಬೈಲಲ್ಲಿ ಯಾವುದೇ ಬ್ರೌಸರಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಕೆ, ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ನೀವು ಡೆಸ್ಕ್ಟಾಪ್ ಮೋಡಲ್ಲಿ ಇಲ್ಲಾಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಇದು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೀವು ಹೊಸ ಪೇಜಿಗೆ ರೀಡೈರೆಕ್ಟ್ ಆಗ್ತೀರಾ. ರೀಡೈರೆಕ್ಟ್ ಆದರೆ ಅಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿ, ಅಂದರೆ ನಾನು ಆಲ್ರೆಡಿ ನಿಮಗೆ ಮಾಹಿತಿನ ವಿವರಿಸಿ ಇಂಗ್ಲೀಷಲ್ಲಿ ಇರುವುದನ್ನು ಕನ್ನಡದಲ್ಲಿ ವಿವರಿಸಿ ಹೇಳಿದ್ದೀನಿ, ಕೊಟ್ಟೆ. ಓಕೆ, ಇಲ್ಲಿ ಕೊಟ್ಟಾಗ ಇಲ್ಲಿ ನೋಡಿ ಬೆಟರ್ ಪ್ಲಸ್, ಮ್ಯಾನೇಜರ್, ಬೆಟರ್ ಕವರು, ಇಂಜಿನಿಯರಿಂಗು ಮತ್ತು ನೀವಿಲ್ಲಿ ನೋಡ್ಕೊಳ್ಬೋದು, ಕ್ಲಿಕ್ ಮಾಡ್ಬೋದು. ಕ್ರಿಯೇಟಿಂಗ್ ಡೈರೆಕ್ಟರು, ಮೋರ್ಟೇಜ್ ಆಪ್ರೇಟರು, ಲೋನ್ ಸೆಟಪ್ ಕೋಆರ್ಡಿನೇಟರು, ಸೀನಿಯರ್ ಅನಾಲಿಕ್ಸು, ಹೀಗೆ ತುಂಬ ಅವೈಲೇಬಿಲಿಟಿ ಇದೆ. ಇಂಟರ್ನ್ಯಾಷನಲ್ ಅಡ್ವೈಸರು. ಓಕೆ, ಯಾವುದೇ ಜಾಬ್ ನಿಮಗೆ ಬೇಕಾದನ್ನು ಕ್ಲಿಕ್ ಮಾಡ್ಬೋದು. ನಿಮಗೆ ಇದರ ಬಗ್ಗೆ ಯಾವುದು ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಯಾವ ಕೆಲಸನ ಮಾಡ್ಬೋದು ಅಂತ ನೋಡ್ಕೊಳ್ಳಿ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಕ್ಲಿಕ್ ಮಾಡಿದಾಗ ನೀವು ಅದಕ್ಕೆ ನೇರವಾಗಿ ಅಪ್ಲೈ ಮಾಡ್ಕೊಳ್ಬೋದು. ಒಂದು ಜಾಬನ್ನು ಕ್ಲಿಕ್ ಮಾಡ್ತೀನಿ, ನೋಡುವ. ಇಲ್ಲಿ ನೋಡ್ಬೋದು, ಇದು ನ್ಯೂಯಾರ್ಕ್, ಫುಲ್ ಟೈಮು, ಆನ್ ಸೈಟು, PM, ಇದು ನೋಡಿ ಸ್ಯಾಲ್ರಿ ಪ್ಯಾಕೇಜ್ ಕೊಟ್ಟಿದ್ದಾರೆ, ಆಫರ್ ಬೋನಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಕೆಳಗೆ ನೋಡ್ಕೊಳ್ಳಿ, ಅಪ್ಲೈ ಅಂತ. ಇಲ್ಲಿ ನಿಮ್ಮದು ಅಪ್ಲೋಡ್ ಮಾಡಲಿಕ್ಕೆ ನಿಮ್ಮ ಫೈಲು, ಅಂದರೆ ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೇಳ್ತಾ ಇದೆ. ರೆಸ್ಯೂಮನ್ನು ಅಪ್ಲೋಡ್ ಮಾಡ್ಬೋದು. ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರು, ಇದು ಎಲ್ಲನೂ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನು, ಈ ಮೆಸೇಜಿಗೆ ಆನ್ಸರ್ ಕೊಡಬೇಕು. ನಿಮ್ಮ ಲೊಕೇಶನು, ನಿಮ್ಮ ಹತ್ರ ID ಇದ್ದರೆ ಲಿಂಕ್ ID, ಪ್ರೊಫೈಲು, ಗೆಟಬು ಇದರದ್ದು ಲಿಂಕ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಕಂಪಲ್ಸರಿ ಏನಲ್ಲ. ಹಾಗೆ ನೀವು ಆರ್ ಯು ಅಥರೈಸ್ಡ್ ಟು ವರ್ಕ್ ಇನ್ ಯುನೈಟೆಡ್ ಸ್ಟೇಟಸ್ಸು,
ಇದು ಕೂಡ ಮೆನ್ಷನ್ ಮಾಡ್ಬೋದು. ನೀವು ಇಂಡಿಯಾ ಆದರೆ ಇಂಡಿಯಾ ಅಂತ ಇದು ಮಾಡ್ಕೊಳ್ಬೋದು. ಓಕೆ, ಎಲ್ಲನೂ ಫಿಲ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಕಂಪನಿಯ ತಂಡದಿಂದ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ. ಓಕೆ, ನಂತರ ನಿಮಗೆ ಬೇಕಾದಂಥ ಸಂಪೂರ್ಣ ಮಾಹಿತಿಯನ್ನು ಕಂಪನಿ ಒದಗಿಸುತ್ತೆ. ನಿಮಗೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಇದು ವರ್ಕ್ ಫ್ರಮ್ ಜಾಬ್ ಆಗಿರೋದ್ರಿಂದ ಈ ವಿಡಿಯೋನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದಂಥ ಒಂದೇ ಒಂದು ಮುಖ್ಯ ಕೆಲಸ ಏನೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ಕೆಲಸ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಓಕೆ, ಅವರಿಗೂ ಈ ಕೆಲಸದ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾಕೆಂದರೆ ಅವರಿಗೆ ಈ ಕೆಲಸದ ಅಗತ್ಯವಿದ್ದರೆ ಅವರು ಈ ಕೆಲಸನ ಪಡೆಯಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.